ಕರ್ನಾಟಕದ ಒಂದು ಸಣ್ಣ ಹಳ್ಳಿ. ರಾತ್ರಿ ಬಂದಾಕ್ಷಣ ಎಲ್ಲರೂ ಮನೆಯೊಳಗೆ ಹೋಗ್ತಿದ್ರು. ಕಾರಣ, ಹಳ್ಳಿಯ ಕೊನೆಯಲ್ಲಿದ್ದ ಒಂದು ಹಳೆಯ ಮನೆ. ಅಲ್ಲಿ ಹೋಗಿದ್ರೆ ಹಿಂತಿರುಗಿ ಬರೋದಿಲ್ಲ ಅಂತ ಜನ ಹೇಳ್ತಿದ್ರು. ಅರ್ಜುನ್ ನಗರದಿಂದ ಬಂದ ಹುಡುಗ. ಅವನು ನಂಬಲಿಲ್ಲ. ನಾಳೆ ರಾತ್ರಿ ನಾನು ಆ ಮನೆಗೆ ಹೋಗ್ತೀನಿ ಅಂತ ಸವಾಲು ಹಾಕಿದ. ರಾತ್ರಿ 12. ಗಾಳಿ ವಿಚಿತ್ರವಾಗಿ ಊದುತ್ತಿತ್ತು. ಅರ್ಜುನ್ ಟಾರ್ಚ್ ಹಿಡ್ಕೊಂಡು ಮನೆಯೊಳಗೆ ಹೋದ. ಒಳಗೆ ಕತ್ತಲೆ, ಧೂಳು. ಹಠಾತ್ ಟಕ್ 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 ಮೇಲಿಂದ ಶಬ್ದ. ಅವನು ಮೆಟ್ಟಿಲು ಹತ್ತಿದ. ಮೇಲಿನ ಕೋಣೆ. ಒಂದು ಹಳೆಯ ಕನ್ನಡಿಯ ಮುಂದೆ ನಿಂತು ಟಾರ್ಚ್ ಹಾಕಿದ. ಯಾರೂ ಇಲ್ಲ. ಆದರೆ ಕನ್ನಡಿಯಲ್ಲಿ ಅವನ ಹಿಂದೆ ಒಬ್ಬ ಹೆಂಗಸು. ಬಿಳಿ ಬಟ್ಟೆ, ಕಪ್ಪು ಕಣ್ಣುಗಳು, ಭಯಾನಕ ನಗು. ಅರ್ಜುನ್ ತಿರುಗಿ ನೋಡಿದ. ಯಾರೂ ಇಲ್ಲ. ಮತ್ತೆ ಕನ್ನಡಿಗೆ ನೋಡಿದ. ಅವಳು ಇನ್ನೂ ಹತ್ತಿರ. ನೀನು ಇಲ್ಲಿ ಬರಬಾರದಿತ್ತು. ಟಾರ್ಚ್ ಆರಿತು. ಅರ್ಜುನ್ ಕಿರುಚಿದ. ಮೌನ. ಮುಂದಿನ ಬೆಳಗ್ಗೆ ಅರ್ಜುನ್ ಕಾಣಿಸಲಿಲ್ಲ. ಆದರೆ ಕನ್ನಡಿಯಲ್ಲಿ ಬರಹ. ಈಗ ಅವನು ನನ್ನ ಜೊತೆಗೆ. ಇವತ್ತಿಗೂ ಆ ಮನೆಯ ಕಿಟಕಿಯಲ್ಲಿ 2 ನೆರಳುಗಳು ಕಾಣಿಸುತ್ತವೆ. ಒಬ್ಬಳು, ಮತ್ತೊಬ್ಬನು ಅರ್ಜುನ್.